ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇನ್ನ ದಸರಾ ಪ್ರಯುಕ್ತ ಮೈಸೂರಿನ ಕುಪ್ಪಣ್ಣ ಪಾರ್ಕ್ ನಲ್ಲಿ ಫಲಪುಷ್ಪ ಪ್ರದರ್ಶನ ಅಂದ್ರೆ ಫ್ಲವರ್ ಶೋ ಅನ್ನ ಕೂಡ ಆಯೋಜನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರವಾಸಿಗರು ಇದೀಗ ಆ ಪಾರ್ಕ್ ನತ್ತ ಬರ್ತಾ ಇದ್ದಾರೆ. ಹಲವಾರು ಹೂವಿನಿಂದ ಅರಳಿರುವಂತಹ ಕಲಾಕೃತಿಗಳು ಅವರ ಕಣ್ಮನವನ್ನ ಸೆಳಿತಾ ಇರುವಂತದ್ದು. ಸದ್ಯ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕುಪ್ಪಣ್ಣ ಪಾರ್ಕ್ ನ ಗ್ಲಾಸ್ ಹೌಸ್ ಬಳಿ ನಾನಿದ್ದೇನೆ. ಗ್ಲಾಸ್ ಹೌಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಗಾಂಧಿ ಮಂಟಪ ಅಂದ್ರೆ ಗ್ಲಾಸ್ ಹೌಸ್ ನ ಒಳಭಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಗಾಂಧಿ ಮಂಟಪ ಎಲ್ಲರ ಕಣ್ಮನವನ್ನ ಸೆಳಿತಾ ಇರುವಂತದ್ದು. ಲಕ್ಷಾಂತರ ಹೂಗಳಿಂದ ಇದೀಗ ಗಾಂಧಿ ಮಂಟಪ ನಿರ್ಮಾಣ ಆಗಿದೆ. ಕನ್ಯಾಕುಮಾರಿಯಲ್ಲಿರುವಂತಹ ಗಾಂಧಿ ಮಂಟಪದ ಮಾದರಿಯಲ್ಲಿ ಈ ಒಂದು ಕಲಾಕೃತಿ ಕೂಡ ತಯಾರಾಗಿರುವಂತದ್ದು. ಇದು ಬಂದಂತಹ ಪ್ರವಾಸಿಗರ ಒಂದು ಮನಸ್ಸಿಗೆ ಮುದವನ್ನ ಕೊಡ್ತಾ ಇರುವಂತದ್ದು. ಗಾಂಧಿ ಮಂಟಪ ನೋಡ್ತಾ ಇದ್ರಿ, ಕನ್ಯಾಕುಮಾರಿಯಲ್ಲಿ ಯಾವ ಮಾದರಿಯಲ್ಲಿ ಇದೆ ಅದೇ ಮಾದರಿಯಲ್ಲಿ ಈ ಒಂದು ಮಂಟಪ ಇರುವಂತದ್ದು. ಬಹಳಷ್ಟು ಜನರ ಪರಿಶ್ರಮದಿಂದ ಈ ಒಂದು ಮಂಟಪ ಬಗೆ ಬಗೆಯ ಹೂಗಳಿಂದ ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಗಾಂಧಿ ಮಂಟಪದ ಮುಂಭಾಗ ಗಾಂಧೀಜಿಯವರ ಗಾಂಧಿ ಚರಕ ಆ ಒಂದು ದೃಶ್ಯವನ್ನು ಕೂಡ ನೋಡಬಹುದು. ಅಂದ್ರೆ ಸ್ವದೇಶಿ ಅಸ್ತ್ರವನ್ನ ಪ್ರಯೋಗಿಸಿದಂತಹ ಗಾಂಧೀಜಿಯವರನ್ನು ನೆನಪು ಮಾಡುವಂತಹ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಇದೆ. ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಬಗೆ ಬಗೆಯ ಹೂಗಳು, 25ಕ್ಕೂ ಹೆಚ್ಚು ಬಗೆಯ ಹೂಗಳು ಸೇರಿದಂತೆ ಇನ್ನು ನೂರಾರು ಬಗೆಯ ಹೂಗಳನ್ನ ಇಲ್ಲಿ ನೋಡಿ ಪ್ರವಾಸಿಗರು ಕಣ್ ತುಂಬಿಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಸೆಲ್ಫಿಯನ್ನ ತೆಗೆದುಕೊಂಡು ಖುಷಿಯನ್ನ ಪಡ್ತಾ ಇದ್ದಾರೆ. ಇನ್ನು ಗ್ಲಾಸ್ ಹೌಸ್ ನ ಹೊರಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಪ್ರತೀಕ ಮತ್ತೆ ಶಕ್ತಿಯುತವಾದಂತಹ ಸೇನೆಯ ಒಂದು ಪ್ರತಿಬಿಂಬವನ್ನ ಬಿಂಬಿಸುವಂತಹ S-400 ಅಂದ್ರೆ ಇತ್ತೀಚೆಗಷ್ಟೇ ಏನು ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಂತದ್ದು ಭಾರತೀಯ ಸೇನೆ. ಆ ಭಾರತೀಯ ಸೇನೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ S-400 ಅನ್ನ ಬಳಸ್ಕೊಂಡು ಯಾವ ರೀತಿ ಪಾಕಿಸ್ತಾನವನ್ನ ಬಗ್ಗು ಬಡಿಯಿತು ಅದರ ಪ್ರತೀಕವು ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಹೂಗಳಿಂದ, ಎಲೆಗಳಿಂದ ಆ ಒಂದು ಮಾದರಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇಲ್ಲಿ ತಯಾರಾಗಿರುವಂತದ್ದು. ಇದರ ಮುಂಭಾಗ ಬಹಳಷ್ಟು ಪ್ರವಾಸಿಗರು ಬಂದು ಫೋಟೋವನ್ನ ತೆಗೆದುಕೊಳ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೆಲ್ಫಿಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಒಂದು ಕುಪ್ಪಣ್ಣ ಪಾರ್ಕ್ ನಲ್ಲಿ ವಿವಿಧ ಕಲಾಕೃತಿಗಳು ನಿರ್ಮಾಣ ಆಗಿದೆ ಎಲ್ಲಾ ಹೂಗಳಿಂದ. ಅಂದ್ರೆ ನೋಡ್ತಾ ಇದ್ರಿ, ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಂದಿ ವಿಗ್ರಹ, ಪ್ರಸಿದ್ಧ ನಂದಿ ವಿಗ್ರಹವು ಕೂಡ ಹೂಗಳಿಂದ ಅರಳಿದೆ. ಅದರ ಮುಂಭಾಗವು ಕೂಡ ಬಹಳಷ್ಟು ಪ್ರವಾಸಿಗರು ನಿಂತು ಸೆಲ್ಫಿನ ತೆಗೆದುಕೊಳ್ತಾ ಇರುವಂತದ್ದು. ಅದೇ ರೀತಿ ಸರ್ಕಾರದ ಯೋಜನೆಗಳನ್ನು ಕೂಡ ಇಲ್ಲಿ ತಿಳಿಸುವಂತಹ ಕೆಲಸವನ್ನ ಈ ಒಂದು ಫ್ಲವರ್ ಶೋ ಮಾಡಿರುವಂತದ್ದು. ಅಂದ್ರೆ ಗ್ಯಾರಂಟಿ ರಾಜ್ಯ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ, ಆ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ತಿಳಿಸುವಂತಹ ಒಂದು ಮಾದರಿ ನಿರ್ಮಾಣ ಆಗಿರುವಂತದ್ದು. ಗೃಹ ಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಸೇರಿದಂತೆ ಶಕ್ತಿ ಯೋಜನೆ, ಹೀಗೆ 5 ಗ್ಯಾರಂಟಿಗಳನ್ನು ಕೂಡ ತಿಳಿಸುವಂತಹ ಒಂದು ಕಲಾಕೃತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ವಿವಿಧ ಬಗೆಯ ಹೂಗಳನ್ನು ಕೂಡ ಇಲ್ಲಿ ನೋಡಬಹುದು. ಸೂರ್ಯಕಾಂತಿ ಆಗಿರ್ಬೋದು, ಸೇವಂತಿ, ಚೆಂಡು, ಹೀಗೆ ಬಗೆ ಬಗೆಯ ಹೂಗಳಿಂದ ಇಲ್ಲಿ ಪಾರ್ಕ್ ಸಂಪೂರ್ಣವಾಗಿ ಅಲಂಕಾರಗೊಂಡಿದೆ. ಅದರ ಜೊತೆಗೆ ಹಸಿರು ಚಪ್ಪರವು ಕೂಡ ನಿರ್ಮಾಣ ಆಗಿರುವಂತದ್ದು. ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಚಪ್ಪರವನ್ನ ಹಾಕುವಂತದ್ದು ಪದ್ಧತಿ. ಆ ಒಂದು ದೃಶ್ಯವನ್ನು ಕೂಡ ನೋಡಬಹುದು. ಅಲ್ಲಿ ಹಸಿರು ಚಪ್ಪರದ ನಡುವೆ ಜನರು ನಡೆದುಕೊಂಡು ಹೋಗುವಂತಹ ಒಂದು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬಹಳಷ್ಟು ಖುಷಿಯನ್ನ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ದಸರಾ ಅಂತಂದ್ರೆ ಕೇವಲ ರಾಜ್ಯ ಅಲ್ಲ, ಹೊರ ರಾಜ್ಯಗಳು, ವಿದೇಶಗಳಿಂದಲೂ ಕೂಡ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಬಂದಂತಹ ಪ್ರವಾಸಿಗರು ಹಲವಾರು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾರೆ. ಅದರ ಜೊತೆಗೆ ಈ ಒಂದು ಫ್ಲವರ್ ಶೋಗೂ ಕೂಡ ಬರುವಂತದ್ದು. ಪ್ರತಿ ವರ್ಷವೂ ಕೂಡ ಭಿನ್ನವಾಗಿ ಈ ಒಂದು ಫ್ಲವರ್ ಶೋ ಅನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಂದಂತ ಪ್ರವಾಸಿಗರು ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರವಾಸಿಗರ ಕಣ್ಮನವನ್ನ ಸೆಳೆಯುವಲ್ಲಿ ಈ ಒಂದು ಫ್ಲವರ್ ಶೋ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.